ಈಗ ದರ್ಶನಿ ಕಲ್ಚರ್ ಎಲ್ಲ ಹೋಗಿ ಡಾಬಾ ಕಲ್ಚರ್ ಆಗಿ ಚೆನ್ನಾಗಿದೆ ಅಲ್ಲ? ಏಯ್ ಏನೋ ಗಿರೀಶ್. ಹಾಯ್ ಕಲ್ಪನಾ. ಹಾಯ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀನು? ನಾನ್ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಿರೋ ರೀತಿಲೇ ಗೊತ್ತಾಗ್ತಿದೆ ನೀನ್ ಚೆನ್ನಾಗಿಲ್ಲ ಅಂತ. ಏನಾಯ್ತು ಏನಾಯ್ತು ಕಲ್ಪನಾ? ನನಗ್ ಬೇಕಾಗಿರೋಳೆ ಏನಾಯ್ತು ಹೇಳು. ಮದ್ವೆ ಆದ ತಕ್ಷಣ ಕ್ಲಿಯರ್ ಆಗಿದ್ಬಿಡೋಣ ಅಂತ ಎಲ್ಲ ವಿಷಯನೂ ಇವನ ಹತ್ರ ಹೇಳ್ದೆ. ರವಿ ನಾನು ಲವ್ ಮಾಡಿದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಡಿವೈಡ್ ಆಗಿದ್ದು ಎಲ್ಲದನ್ನು. ಬಟ್ ಇವನು ಅದನ್ನ ಪಾಸಿಟಿವ್ ಆಗಿ ತಗೊಳ್ದೆ ತುಂಬಾ ಮೋಸವಾಗಿ ನಡ್ಕೋತಾ ಇದ್ದಾನೆ. ಸಂದೇಹ ಪಡ್ತಾನೆ. ಡೈಲಿ ಮನೇಲಿ ಪ್ರಾಬ್ಲಮ್. ಅದಕ್ಕೆ ಮಾತಾಡ್ಕೊಂಡು ಒಂದ್ ನಿರ್ಧಾರಕ್ಕೆ ಬರೋಣ ಅಂತ ಇಲ್ಲಿಗೆ ಬಂದ್ವಿ. ಅವಳು ಹೇಳ್ತಿರೋದಲ್ಲ ನಿಜನೇನೋ? ತಪ್ಪು ಕಣೋ, ತುಂಬಾ ತಪ್ಪು. ಒಂದು ಹುಡುಗಿ ಅಷ್ಟು ಸುಲಭವಾಗಿ ತನ್ನ ಒಳಗಿನ ರಹಸ್ಯನ ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳಲ್ಲ, ಅದ್ರಲ್ಲೂ ಗಂಡನ ಹತ್ರ. ಹಾಗೊಂದ್ ವೇಳೆ ಹೇಳ್ಕೊಂಡ್ರೆ ಅವಳು ಮತ್ತೆ ಇನ್ಯಾವುದೊಂದು ತಪ್ಪು ಮಾಡಲ್ಲ. ನೀನ್ ಮದ್ವೆ ಮುಂಚೆ ಹೇಗಿದ್ದೆ? ಎಷ್ಟು ಹುಡುಗಿರ ಜೊತೆ ಸುತ್ತಾಡ್ತಾ ಇದ್ದೆ? ಸ್ವಲ್ಪ ಯೋಚನೆ ಮಾಡು. ಹೆಣ್ಗೊಂದ್ ನ್ಯಾಯ, ಗಂಡ್ಗೊಂದ್ ನ್ಯಾಯನಾ? ಆ ಹುಡುಗಿ ಒಳ್ಳೆ ಮನ್ಸನ್ನ ಅರ್ಥ ಮಾಡ್ಕೊಂಡು ಸಂತೋಷವಾಗಿ ಬದುಕದ್ನ ಕಲಿ. ಗೊತ್ತಾಯ್ತಾ? ಏಯ್ ನೀನು ಅಷ್ಟೇ. ಈಗ ಒಂದ್ ವಿಷಯ ಗೊತ್ತಾಯ್ತು ಅಂದ ತಕ್ಷಣ ಅದನ್ನ ಇಟ್ಕೊಂಡು ಕೆದಕ್ತಾ ಇರಬೇಡ. ಸರಿ ಕಣೋ. ಹೋಗಿ ಖುಷಿಯಾಗಿ ಊಟ ಮಾಡಿ ಫ್ರೆಶ್ ಆಗಿ ಲೈಫ್ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ಯಶವಂತ್. ಯಾಕೆ ನಿದ್ದೆ ಬರ್ಲಿಲ್ವಾ? ಇಲ್ಲ. ಏನಾಯ್ತು? ಅದು ತಲೆನೋವು, ಒಂಥರ ಫೀವರಿಶ್ ಆಗಿದೆ. ಎಬ್ಬರಿಸ್ಬೋದಿತ್ತಲ್ಲ. ಇರು, ಕ್ರೂಸಿಂದ ಇರ್ತೀನಿ. ಚಿತ್ರ, ಓ ಕ್ರೋಸಿನ್ ಇಲ್ಲ, ಅಮೃತಾಂಜನ್ ಇದೆ. ಹಚ್ಕೋತಿಯಾ? ಸರಿ, ನಾನೇ ಹಚ್ತೀನಿ. ಚಿತ್ರ, ನಾನೀಗ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಸ್ವಲ್ಪ ಪ್ರಾಕ್ಟಿಕಲ್ ಮಾತಾಡ್ತಿದ್ದೀನಿ ಅಷ್ಟೇ. ನಿಮ್ಮಪ್ಪನ ಬಗ್ಗೆ ಡಿಫೆನ್ಸ್ ಇನ್ಫಾರ್ಮೇಷನ್ ಸೆಂಟ್ರಲ್ಲಿ ಡೀಟೇಲ್ಸ್ ಕೇಳಿದ್ದೀವಿ. ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಡೀಟೇಲ್ಸ್ ಸಿಕ್ಕಿದ್ರೆ ಓಕೆ. ಒಂದು ವೇಳೆ ಇಲ್ಲ ಅಂದರೆ ಏನು ಮಾಡೋದು? ಇಲ್ಲ ಯಶವಂತ್, ಖಂಡಿತ ನಮ್ಮಪ್ಪ ನನಗೋಸ್ಕರ ಜೀವಿಸ್ತಾ ಇರ್ತಾರೆ. ನೀನು ಅವ್ರ ಕೈಗೆ ಸೇರಿದ್ರೆ ನಮಗೂ ಸಂತೋಷನೇ. ಹಾಗೊಂದು ವೇಳೆ ಆಗಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ? ನಾನು ನಿನ್ನನ್ನು ನಂಬಂದಿದ್ದೀನಿ. ನೀನು ಹೇಗೆ ಹೇಳ್ತೀಯ ಹಾಗೆ. ಲೀಗಲ್ ಆಗಿ ಹ್ಯಾಂಡಲ್ ಮಾಡೋದು ಸೇಫ್. ಸೊ ಪೊಲೀಸ್ ಹತ್ರ ಹೋಗೋಣ. ಏನು ಹೇಳ್ತೀರಾ? ಕರೆಕ್ಟ್. ಓಕೆ ಚಿತ್ರ ಅಂತ ನಾನು ಹೊರಗಡೆ ಹೇಳಿದ್ರು. ನಿಮ್ಮಪ್ಪ ಸಿಗದೆ ಹೋದರೆ ನೀನು ಲೈಫ್ ಲಾಂಗ್ ನನ್ನ ಜೊತೆನೇ ಇದ್ಬಿಡು ಅಂತ ನೀನು ಹೇಳ್ತೀಯ ಅಂತ ನನ್ನ ಮನಸ್ಸು ಆಸೆ ಪಡ್ತಾ ಇದೆ ಯಶವಂತ್. ಏನು ಚಿತ್ರ, ಬೇಜಾರಾಯ್ತಾ? ಸ್ವಲ್ಪ. ಸರಿ, ಹತ್ರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಬರ್ತೀಯಾ? ಕರ್ಕೊಂಡೋಗಿ ಬನ್ರೆ. ಆಯ್ತು ಕಣೋ. ಏನ್ ಮಾಡ್ತಾ ಇದ್ದೀರಾ? ಪೆಟ್ರೋಲ್ ಕದೀತಾ ಇದ್ದೀವಿ. ಅದೆಲ್ಲ ತಪ್ಪು ಮಾಡಬಾರ್ದು. ಹೋಗಿ ಹೋಗಿ. ನೀವು ಆಳ್ಗೊಂದು ಹುಡುಗಿನ ಕರ್ಕೊಂಡು ಬಂದು ಮಜಾ ಮಾಡೋದು ತಪ್ಪಲ್ಲ, ನಾವು ಪೆಟ್ರೋಲ್ ಕದಿಯೋದು ತಪ್ಪ? ಬಾಯ್ಗೆ ಬಂದಾಗ ಮಾತಾಡಿ ನನಗೆ ಸುಮ್ಮನೆ ಕೋಪ ಬರ್ಸ್ಬೇಡಿ. ಜಾಗ ಖಾಲಿ ಮಾಡಿ. ಹಲೋ, ಟೆನ್ಷನ್ ಆಗ್ಬೇಡಿ. ನಿಮ್ಗೆ ಯಾರಾದ್ರೂ ನಾವು ಡಿಸ್ಟರ್ಬ್ ಮಾಡಿದ್ವಾ? ನಮ್ಗೆ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ? ಬೇಕಿದ್ರೆ ನಾವು ಕಣ್ಣು ಮುಚ್ಕೊಂಡು ಕರಿತೀವಿ, ನೀವು ಜಮಾಯಿಸಿ. ನಾನು ಯಾ ಆಯ್ದು ತಗೋತೀನಿ ಅನ್ನೋದನ್ನ ನಾನು ಡಿಸೈಡ್ ಮಾಡಲ್ಲ, ನನ್ನ ವೈರಿಗಳು ಡಿಸೈಡ್ ಮಾಡ್ತಾರೆ. ಸರಿ, ನೀವೇನು ಹೊರಡಿ.
ಬಾರ ಎಲ್ಲ ನಿನ್ನೆಯಿಂದ ಕಾಣಿಸ್ಲೇ ಇಲ್ಲ. ವೆಂಕಟೇಶ ನನ್ ಮಗ ಬಾ ಮಾಮ ಬೇಟೆ ಹೋಗೋಣ ಅಂತ ಹಳೆ ರೈಲ್ವೆ ವರ್ಕ್ಶಾಪ್ಗೆ ಪೆಟ್ರೋಲ್ ಕದಿ ಕರ್ಕೊಂಡು ಹೋದ. ಏನು ಗಿಟ್ಲಿಲ್ಲ, ಎಲ್ಲ ವೇಸ್ಟ್ ಆಯ್ತು. ಏನಾಯ್ತು? ಅಲ್ಲೊಬ್ಬ ಬೆಂಕಿ ತೋರ್ಸಿ ಎದುರಿಸ್ಬಿಟ್ಟ, ಓಡ್ ಬಂದ್ಬಿಟ್ವಪ್ಪ. ಥು, ಈ ಪೆಟ್ರೋಲ್ ಕದಿಯೋದು, ಮೋಟ್ರ್ ಕದಿಯೋದು, ಈ ಚಿಲ್ಲರೆ ಬೇಟೆಗಳೆಲ್ಲ ಬಿಟ್ಟು ನಮ್ಗೊಂದು ದೊಡ್ಡ ಬೇಟೆ ಸಿಕ್ಕಿದೆ, ಸೇರ್ಕೊಳ್ತೀಯಾ? ಏನದು? ಈ ಹುಡುಗಿ ಹುಡುಕ್ಬೇಕು. ಈ ಹುಡುಗಿನ ಈಗ ನೋಡ್ದೆ? ನಾಳೆ ಒಳಗೆ ಮನೇಲಿ ದುಡ್ಡಿಡ್ಬೇಕು. ಏನೋ ಮಾಡೋದೀಗ? ನಡೆದಿದ್ದೆಲ್ಲ ಮನೇಲಿ ಹೇಳಿ ಸಾರಿ ಕೇಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೋಬೇಡಿ. ಆಡ ಎಲ್ಲ ಹುಡುಗಿ ಚಿತ್ರ ನೋಡ್ಕೊಂಡ್ ಬಂದಿರ್ಬೇಕು ಅನ್ಸುತ್ತೆ. ಕೇಳ್ತಾ ಇದ್ದೀನಲ್ಲ, ಎಲ್ಲ ಹುಡುಗಿ ಇದ್ದಾಳೆ, ಒಂದ್ ನಿಮಿಷ ಕರಿತೀನಿ. ಚಿತ್ರ, ನಿನ್ಯಾರು ಹುಡ್ಕೊಂಡ್ ಬಂದಿರ ನೋಡಮ್ಮ. ಬಂದೇಶ್ವಂತನ ನನ್ನ ಹತ್ರ ಬೇಡ ಈ ಹುಡುಗಾಟ ಎಲ್ಲ. ಬೆಂಕಿನ ತೋರಿಸಿ ಸುಟ್ಟಾಕ್ಬಿಡ್ತೀನಿ ಅಂದ ತಕ್ಷಣ ಎದುರು ಓಡೋದು ನನ್ನ ಹುಡುಗರ್ತಾರಲ್ಲ. ನಾನು ಬೆಂಕಿ, ನಾನೇ ಬೆಂಕಿ. ಮರ್ಯಾದೆಯಾಗ ಹುಡುಗಿನ ಕಳಿಸ್ಕೊಡು. ಯಾವ ಹುಡುಗಿನ? ಈ ಹುಡುಗಿನ ಕಳ್ಸ್ಕೊಡ್ತಾ ಇದ್ರೆ ಬೇಡ. ನಾನು ಅದನ್ನ ಹೇಳ್ತಾ ಇರೋದು. ಬೇಡ, ಓಡೋಗ್ಬಿಡಿ. ನೀವು 3 ಜನ, ನಾ 9 ಜನ. ಯೋಚನೆ ಮಾಡು. ನೀವ್ 9 ಜನ, ನಾನೊಬ್ನೇ. ಮುಟ್ ನೋಡು. ಸುಸ್ತಾಗ್ಬಿಟ್ರಾ? ನಾನು ವಾಮಪ್ ಆಗಿದ್ದೀನಿ. ರೆಡಿನಾ?
ನಾನು ಹೇಳಿಲ್ಲ ಓಡೋಗಿ ಅಂತ ಯಾರೋ ನೀವಲ್ಲ? ಆ ಹುಡುಗಿ ನೋಡ್ಕೊಳಕ್ ಕೇಳಿ ಕೆಮ್ಮಣ್ಗೊಂಡು ಎಸ್ಟೇಟ್ ಒಬ್ರು ದುಡ್ಡು ಕೊಟ್ರು, ಅದಕ್ಕೋಸ್ಕರ ಬಂದ್ವಿ ನಾವು. ಯಾರ ಅವನು? ಅವ್ರ ಮಾವ ಅಂತ ಕಾಣುತ್ತೆ. ಈಗ ಹೋಗಿ ಅವನ ಹತ್ರ ಏನ್ ಹೇಳ್ತೀಯ? ಏನ್ ಹೇಳ್ಬೇಕು? ಏನು ಹೇಳ್ಕೂಡ್ದು. ಆಯ್ತು, ನಮ್ ತಾಯಣೆ ಏನು ಹೇಳಲ್ಲ. ಮೀರಿ ಹೇಳಿ ಏನಾರ ಆಯ್ತೋ ಈಗ ಬಿಟ್ಟಿದ್ನ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಹೋಗ್. ನೋಡಿ, ಚಿತ್ರಾನ ಅವ್ರ ಅಪ್ಪನ ಹತ್ರ ಸೇರಿಸೋವರೆಗೂ ಬಹಳ ಕೇರ್ಫುಲ್ ಆಗಿರ್ಬೇಕು. ನಾವಿಲ್ಲಿ ಮತ್ತೆ ಬರೋದು ಬೇಡ. ಇಲ್ಲಿ ನಡೆದಿದ್ದು ಯಾವ ವಿಷಯನೂ ಅವಳು ಹೇಳೋದು ಬೇಡ. ಪಾಪ ಅವಳಿಗಾಗಲೇ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾಳೆ. ಓಕೆ? ಓಕೆ ಮಾ.